ಈ ರಾಜ್ಯದಲ್ಲಿ ಜೂನ್ 29ರಿಂದ ಜುಲೈ 29ರವರೆಗೆ, ಜೂನ್ 30ರಿಂದ ಜುಲೈ 30ರವರೆಗೆ ನಡೀತಕ್ಕಂಥ ವಿಶೇಷ ಮತಪತ್ರಿಕೆಯ ಪರಿಷ್ಕರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ಅದನ್ನು ಹೇಗಾದರೂ ಮಾಡಿ ದಿಕ್ಕು ತಪ್ಪಿಸಬೇಕು ಮತ್ತು ಅದರಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ನ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡತಕ್ಕಂಥ ವಿಶೇಷವಾದ ವೋಟ್ಗಳು ರದ್ದಕ್ಕಂತ ಭಯ ಅವ್ರಿಗೆ ಹುಟ್ಟೈತಿ ಇವತ್ತು. ಯಾಕೆ ಇಡೀ ದೇಶದಲ್ಲಿ ಹೋಗಿರ್ತಕ್ಕಂಥ ವೋಟ್ಗಳಿಗೆ ಕಾಂಗ್ರೆಸ್ ಹೆಚ್ಚು ಹೋಗಿರ್ತಕ್ಕಂಥ. ನಮ್ಮ ಪಕ್ಕದಲ್ಲಿ ಒಂದು ಹಳ್ಳದಗೆಂಡು ಒಂದು ಗ್ರಾಮ ಐತಿ. ಆ ಗ್ರಾಮದ ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೀನಿ ನಿಮಗೆ. ಅಲ್ಲಿ 70 ವೋಟ್ ಕೊಟ್ಟಿದಾವ, ಆದ್ರೆ 10 BJP 60 ಕಾಂಗ್ರೆಸ್ ಅದಾವ. ಸುಮ್ಮ ಉದಾಹರಣೆ ಹಾಕತ್ತೀನಿ ನಿಮಗೆ. ಒಂದು ಸಣ್ಣ ಒಂದು 2 ಬೂತ್ ಇರ್ತಕ್ಕಂಥ ಒಂದು ಊರು. ಇದನ್ನ ಎಲ್ಲಿ ಬಂದು ಬಯಲಕತ್ತಿ ತಮ್ಮ ಮುಂದೆ ಸರ್ಕಾರ ಅಧಿಕಾರ ಬರುದಿಲ್ಲ ಅಂತ ತಿಳ್ಕೊಂಡು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಈ ಒಂದು ಏನಲ್ಲಿ ಕೊಟ್ಟಿ ಆಗಿ ಹೊಕ್ಕವು ಇನ್ನಷ್ಟು ಕೊಟ್ಟಿ ಹೋಟೆಲ್ಗಳನ್ನು ರವಾಸಿ ಪತ್ರ ಕೊಟ್ಟು ಮತ್ತೆ ಅದನ್ನು ಗಟ್ಟಿ ಮಾಡ್ಕೋಬೇಕಂತ ಹೊಂಟಾರೆ. ಇಷ್ಟೇ ಅದು, ಬೇರೆ ಏನಿಲ್ಲ. ಇದು ಸರಿಯಲ್ಲ ಅಂತಕ್ಕಂಥ ವಿಚಾರ ಇಟ್ಕೊಂಡ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ವಿಜಯಪುರ ನಗರದಲ್ಲೂ ಕೂಡ ವಿಜಯಪುರ ಜಿಲ್ಲೆಯ ವತಿಯಿಂದ ನಮ್ಮ ಜನಪ್ರಿಯ ಸಂಸದರು, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರು ಮತ್ತು BJP ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಲಿಂಗಪ್ಪ ಅಂಗಡಿ ಅವರು, ಇದೀಗ ಮಾತನಾಡಿರ್ತಕ್ಕಂಥ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಚಂದ್ರಶೇಖರ್ ಕೌಟಿ ಅವರು ಮತ್ತು ಎಲ್ಲ ನಾಯಕರ ನೇತೃತ್ವದಲ್ಲಿ ಈ ಒಂದು ವ್ಯವಸ್ಥೆಯನ್ನ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಕೊಟ್ಟಿ ಮತದಾರರ ರಹವಾಸಿ ಪತ್ರ ಕೊಡುವ ಮುಖಾಂತರವಾಗಿ ಏನವ್ರು ಖಾಯಂ ರಹವಾಸಿ ಅಂತ ಮಾಡಿ ಅವ್ರ ಹೋಟೆಲ್ಗಳನ್ನು ತಗೋಬೇಕಂತ ಹುನ್ನಾರ ಮಾಡಕತ್ತೈತಿ. ಅದನ್ನು ವಿರೋಧ ಮಾಡಿ ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆದರಣೀಯ ಭಾರತೀಯ ಜನತಾ ಪಾರ್ಟಿ ಸಕ್ರಿಯ ಕಾರ್ಯಕರ್ತ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಇದು ಕೇವಲ ಕೊಟ್ಟಿ ಹೋಟ್ ಅಂದ್ರೆ ಅವ್ರ ಬೆಲೆ ಬಹಳ ಐತಿ. ನಿಮ್ಗೆ ಗೊತ್ತೈತಿರಲ್ಲೋ, ಒಂದೊಂದು ಹೋಟ ಒಂದು ಆಧಾರ್ ಕಾರ್ಡ್ ಏನು ಅಂತ ಹೇಳಿದ್ರೆ ಇವತ್ತು ಬಹಳ ಮಂದಿ ಗೊತ್ತಾಗ್ಲಿಕ್ಕೆ. ಅದು ನೀವೇ ಗ್ಯಾರಂಟಿ ತಂದ ಮ್ಯಾಗ ಅದ್ರದ್ದು ಗೊತ್ತಾಗತ್ತೆ. ಮತ್ತೆ ಯಾಕೆ ಹೊಂಟ್ರಿ ತೆಗೀರಿ, ಏನಾರು ಮಾಡ್ರಿ. ನೀವು ನಿಮ್ ಮಾತಾಡಂಗಿಲ್ಲ, ನಾವು 3 ವರ್ಷ ಮಾಡಕತ್ತೀರಿ ನೀವು. ಆದ್ರೆ ಈ ದೇಶದಲ್ಲಿ ಬೇರೆ ದೇಶದಿಂದ ಪಾಕಿಸ್ತಾನ, ಬಾಂಗ್ಲಾದೇಶ, ದೇಶ ಬೇರೆ ಬೇರೆ ಭಾಗದಿಂದ ಬಂದು ಇಲ್ಲೇ ಇದ್ಕೊಂಡು ಇಲ್ಲಿ ಕೊಡ್ತಕ್ಕಂಥ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸೌಲಭ್ಯಗಳನ್ನು ಪಡ್ಕೊಂಡ ಕೊಟ್ಟಿ ಮತದಾನ ಮಾಡಿ ಏನ್ ನಿಮಗೆ ಅಧಿಕಾರ ಕೊಟ್ಟರು ಇಲ್ಲಿವರೆಗೆ ಆ ಆಟ ಇನ್ನು ನಡೆಯಂಗಿಲ್ಲ ಅಂತಕ್ಕಂಥ ಭಯ ನಿಮ್ಗೆ ಹೊಕ್ಕೈತಿ ಇವತ್ತು ಕಾಂಗ್ರೆಸ್ ಅವ್ರಿಗೆ. ಇವತ್ತು ಸ್ವಚ್ಛವಾಗಿ ವೋಟಿಂಗ್ ಆದ್ರೆ, ನ್ಯಾಯವಾದ ವೋಟಿಂಗ್ ಆತಂದ್ರ ಈ ದೇಶದಾಗಿದ್ದಂತ ಪ್ರಜೆಗಳನ್ನ ಏನಾಗ ತಮಗೆ ಬೇಕಾದವ್ರಿಗೆ ವೋಟ್ ಹಾಕ್ಲಿ. ಅವ್ರು ಕಾಂಗ್ರೆಸ್ ಹಾಕ್ಲಿ, BJP ಹಾಕ್ಲಿ, JDS ಹಾಕ್ಲಿ, ಯಾರಿಗಾರ ಹಾಕ್ಲಿ. ಅವ್ರು ನೀತಿಯಿಂದ ನ್ಯಾಯದಿಂದ ವೋಟ್ ಹಾಕಿದ್ರೆ ಅಂದ್ರೆ ಕಾಂಗ್ರೆಸ್ಗೆ ಅಧಿಕಾರ ಸಿಗುದಿಲ್ಲ ದೇಶದೊಳಗ. ಅವ್ರು ಹಿಂಬಾಗ್ಲಿಂದ ಅಧಿಕಾರ ಬರ್ತಕ್ಕಂಥ ಒಂದು ಪದ್ಧತಿ ಅವ್ರು ರೂಢಿ ಐತಿ. ಅದಕ್ಕೆ ಅದನ್ನು ಮತ್ತೆ ಮಾಡಬೇಕು ಅಂತಕ್ಕಂಥ ಒಂದು ಭಯದಿಂದ ಇವತ್ತು ನೀವು ಮಾಡತಕ್ಕಂಥ ವಿಚಾರವನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಖಂಡನೆ ಮಾಡ್ತೀವಿ ಮತ್ತು ಅಂತದೆಲ್ಲ ನಡೆದ್ರೆ ಕೂಡ ಅದನ್ನ ನಾವು ವಿರೋಧ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀವಿ ನಾವು. ಯಾಕಂದ್ರೆ ಈ ದೇಶದಲ್ಲಿ ನಾವು ಪಶ್ಚಿಮ ಬಂಗಾಳ ನೋಡಿದೇವೆ, ನಾವು ಕೋಟಿ ಓಟ್ಗಳು ಕೊಟ್ಟಿದ್ದು ಅಲ್ಲಿ, ಕೋಟಿ ಓಟ್ಗಳು ಕೊಟ್ಟಿದ್ದು ಅಲ್ಲಿ. ಹೀಗಾಗಿ ಅಲ್ಲಿ ಆ TMC ಅಂತಕ್ಕಂಥ ಮಮತಾ ಬ್ಯಾನರ್ಜಿ ಅವ್ರೇನೋ ಕ್ರಾಂತಿ ಮಾಡ್ಬೇಕಂತ ರಾಜ್ಯಕ್ಕೆ ಬಂದ ಕಮ್ಯುನಿಸ್ಟ್ಗಿಂತ ಹೆಚ್ಚು ದಾಳಿ ಮಾಡಿ, ಹೆಚ್ಚು ಅತ್ಯಾಚಾರ ಮಾಡಿ, ಹೆಚ್ಚು ಭ್ರಷ್ಟಾಚಾರ ಮಾಡಿ ಆ ಬಂಗಾಳ ರಾಜ್ಯದ ಜನರಿಂದ ತಿರಸ್ಕಾರಗೊಂಡ್ರು ಅವರು. ಹೀಗಾಗಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಬಹುಮತದಿಂದ ಅಲ್ಲಿ ಅಧಿಕಾರ ಮಾಡ್ತಕ್ಕಂಥ ನೋಡಾಕತ್ತೀವಿ ನಾವು. ಇದು ದೇಶದ ಎಲ್ಲ ಇರ್ತಕ್ಕಂಥ ತುಂಬಾ ಇರ್ತಕ್ಕಂಥ ಚಿತ್ರಣ ಇದು. ಹೀಗಾಗಿ ಇವತ್ತು ಚುನಾವಣಾ ಆಯೋಗ ಸ್ವತಂತ್ರ ಸಂಸ್ಥೆ. ಅದು ಮೋದಿ ಅವ್ರ ಮಾತು ಕೇಳ್ತೈತಿ, BJP ಅವ್ರ ಮಾತು ಕೇಳ್ತಿ ಅಂತ ಅಲ್ಲದು. ಹಿಂದೆ ಆ ಚುನಾವಣಾ ಐತತ್ ಗೊತ್ತು ಮಾಡಿದವನ TN ಶೇಷನ್ ತಕ್ಕ ಒಬ್ಬ ಮಹನೀಯ. ಯಾರಿಗೂ ಗೊತ್ತಿದ್ದಿಲ್ಲ ಅವಾಗ TN ಶೇಷನ್ ತಾಗ ಏನ್ BJP ಇರ್ತಾನೆ. TN ಶೇಷನ್ ಒಬ್ಬ ನಿಷ್ಠಾವಂತ ಅಧಿಕಾರಿ ಅವ. ದುಡ್ಡಿಟ್ಟವ್ರು ಗುಂಡಾಗಳು ಆರಿಸಿ ಬರಬಾರ್ದು. ಈ ದೇಶದ ಪ್ರಜಾಪ್ರಭುತ್ವ ಹಾಳಾಗಬಾರ್ದು ತಿಳ್ಕೊಂಡು TN ಶೇಷನ್ ಅಂತಕ್ಕಂಥ 94ರಿಂದ ಈ ದೇಶದಾಗ ದೊಡ್ಡ ಕ್ರಾಂತಿ ಮಾಡಿದಂತ ಚುನಾವಣಾ ಆಯೋಗದ ಒಬ್ಬ ನಾಯಕ ಯಾರಾದ್ರ ಅದು TN ಶೇಷನ್ ಅಂತಕ್ಕಂಥ ಮಾತನ್ನು ಕೂಡ ಮರಿಬಾರ್ದು ನಾವು. ಯಾವ ರೀತಿ ಶಿಕ್ಷಣ ಇಲಾಖೆಯಲ್ಲಿ ಗೋವಿಂದ ಗೌಡರು ಸ್ವಲ್ಪ ದಿವಸ ಶಿಕ್ಷಣ ಮಂತ್ರಿ ಇದ್ರು ಹೆಗಡೆ ಅವ್ರ ಕಾಲದಾಗ ಅವ್ರು ಒಂದೇ ಸಲ ಬಿಟ್ರು, ರಾಜಕೀಯ ಬಿಟ್ಟರು ಕೂಡ ಇವತ್ತೆಲ್ಲ ಶಿಕ್ಷಣ ರಂಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ನೆನೆಸ್ತಾರ ಅಂತ ಗೋವಿಂದ ಗೌಡರ ಸಾಲಿನ ಇರ್ತಕ್ಕಂಥ TN ಶೇಷನ್ ಚುನಾವಣಾ ವ್ಯವಸ್ಥೆಗಳು ಸರಿ ಆಗ್ಬೇಕು ಅಂದಾಗ ಯೋಗ್ಯ ವ್ಯಕ್ತಿ ಆರಿಸಿ ಬರ್ತಾರ. ಪಂಚಾಯತ್ ಇಂದ ಪಾರ್ಲಿಮೆಂಟ್ ವರೆಗೆ ನ್ಯಾಯ ಸಿಗ್ತೈತಿ, ಅಭಿವೃದ್ಧಿ ಆಗದೆ ಅಂತ ತಿಳ್ಕೊಂಡ ಅವ್ರು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಗಳು ಇವತ್ತು ಲೆಕ್ಕ ಕೊಡುವಂತದ್ದಿರಬಹುದು, ಆ ಖರ್ಚಿಗೆ ಲಿಮಿಟ್ ಹಾಕುವಂತದ್ದಿರಬಹುದು, ಪ್ರಚಾರಕ್ಕೆ ಟೈಮ್ ಹಾಕಿರ್ತಕ್ಕ ನಿರ್ಬಂಧ ಇರಬಹುದು, ಬಹಳಷ್ಟು ವ್ಯವಸ್ಥೆಗಳು ಬಂದು ಸಾಮಾನ್ಯ ಜನ ನಾವು MLA ಗೊತ್ತಿರಲಿ ನಮಗೆಲ್ಲ.
ಸಾಮಾನ್ಯ ಮಂದಿ ಆಗ್ಬೇಕಾಗಿತ್ತಂದ್ರೆ ಚುನಾವಣೆ ವ್ಯವಸ್ಥೆ ಸರಿ ಆಗ್ಬೇಕು. ಮೊದಲು ಎಲ್ಲಿ ಕೆಟ್ಟಂದ್ರೆ ಹೋಟ್ನಾಗ ಕೆಟ್ಟೋಕೈತೆ, ಅಲ್ಲಿ ಹೋಟ್ನಾಗ ಕೆಟ್ಟೋಕೈತಿ. ಒಂದೊಂದು ಒಂದೇ ಹೋಟ್ನಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇಂದ್ರ ಸರ್ಕಾರ ಬಿಡುವಂತ ಪರಿಸ್ಥಿತಿ ಬಂತು. ನಾನು ಸಹಿತ 78 ಪಂಚಾಯತಿಗೆ ಆರಿಸಿ ಬಂದೆ ಕೋಲಾರಕ್ಕೆ. ಉದಯಿಸುವ ಸೂರ್ಯ ತನ್ನ ಚಿನ್ನ ಒಂದು ಹೋಟ್ಲೆ ಪಂಚಾಯತ್ ಮೆಂಬರ್ ಆಗಿದ್ದ, ಒಂದು ಹೋಟ್ಲೆ ಮೆಂಬರ್ ಆಗಿ ಇಲ್ಲಿ ತನ್ನ ರಾಜಕೀಯ ಬಂದ. ಒಂದು ಹೋಟೆಲ್ ಮಾತು ಹೇಳಕತ್ತೆ ನಿಮಗೆ. ಇವತ್ತು ಕಾಂಗ್ರೆಸ್ನ ಕೃಷ್ಣಮೂರ್ತಿ ಬಿ ರಾಜೇಗೌಡ ಅವ್ರ ಮಗ, ಅವಾಗ ಹೆಗಡೆ ಅವರು ಇದ್ದಾಗ ಅವ್ರು ಗೃಹ ಮಂತ್ರಿ ಇದ್ರು. ಅವ್ರು ಬಂದು ಒಂದು ಎಲೆಕ್ಷನ್ ಇದ್ದಾಗ ಅವ್ರ ಹೆಂಡತಿ ಮತ್ತ ಅವ್ರ ಅವ್ರು ಮಣಿ ದೇವ್ರಿಗೆ ಹೋಗಿದ್ರು. ಅವ್ರು ಹೋಟ್ ಹಾಕ್ಲಿದ್ರು. ಸೋತದಲ್ಲಿ ಅವ್ರು ಕೃಷ್ಣಮೂರ್ತಿ ಒಂದು ಹೋಟ ಸೋತಾರ, ಅವ್ರು ಗೊತ್ತಿರಲಿ. ಈ ಕಾಂಗ್ರೆಸ್ ಹೋಗಿ ಮತ್ತೆ ಎಮ್ಎಲ್ಎ ಆಗಲಿ, ಪಾಪ ಒಳ್ಳೆ ಮನುಷ್ಯ ಅವ್ರು ಇರ್ಲಿ, ಅವ್ರ ಪಕ್ಷ ಅನ್ಸೋದಿಲ್ಲ ನಾವು. ಅವ್ರ ತಂದೆ ಕೂಡ ಬಿ ರಾಜೇಗೌಡ ಸೇವೆ ಭಾಳ ಆಗೈತಿ ರಾಜ್ಯಕ್ಕೆ. ಒಂದು ಹೋಟೆಲ್ ಅವ್ರು ಸೋತಿ ಇವತ್ತು ರಾಜಕೀಯ ದಿಕ್ತವ್ರೆಲ್ಲ ಕೂಡ. ಅದಕ್ಕೆ ಒಂದೊಂದು ಹೋಟೆಲ್ ಬಹಳ ಮುಖ್ಯ ಐತಿ. ಬರೇ ಹೋಟ್ ಅಂತ ಅಲ್ಲ, ನಿಮ್ ಮನೆಗೆ ಬೇಕಾದಂತ ಗ್ಯಾಸ್ ಇರ್ಬೋದು, ಮತ್ತೆ ಬೇರೆ ಬೇರೆ ವ್ಯವಸ್ಥೆಗಳಿರ್ಬೋದು. ಆ ಒಂದು ಹೋಟ್ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ದು ನಮ್ಮೆಲ್ಲ ಜನ ತಿಳ್ಕೊಬೇಕಾಗಿದೆ. ಬರೇ ಭಾರತೀಯ ಜನತಾ ಪಾರ್ಟಿ ಮಾಡ್ತಾರಪ್ಪ, ನಮಗೆ ಹೋಟ್ ಬೇಕು ಹಂಗ್ ಮಾಡ್ತಾರ ಅಲ್ಲ. ಇದು ಈ ದೇಶದ 140 ಕೋಟಿ ಜನ ಎಲ್ಲರೂ ಕೂಡ ಇದು ಸರಿ ಮಾಡ್ಕೋಬೇಕಾಗಿದೆ. ಹಿಂದೂಗಳು ರಕ್ಷಣೆ ಮಾಡಬೇಕು, ಮುಸಲ್ಮಾನ್ ಮಾಡಬಾರ್ದು ಅಂತಲ್ಲ. ಮುಸಲ್ಮಾನರಿಗೂ ನ್ಯಾಯ ಸಿಗ್ಬೇಕಾಗಿತ್ತಂದ್ರ, ಅವ್ರ ಹಕ್ಕುಗಳು ಸರಿಯಾಗಿ ಸಿಗಬೇಕಾಗಿತ್ತಂದ್ರ, ಅವ್ರ ಹಕ್ಕು ಮತ್ತೊಬ್ಬ ಯಾವ ಪಾಕಿಸ್ತಾನ ಬಂದು ಕಸ್ಕೊಂಡ್ರೆ ನಿಮ್ಗೆ ಹೆಂಗ ಆಕತ್ತೆ ಹೇಳೋದು. ಒಂದು ಆಶ್ರಯ ಮಣಿ ಬರೋದು ತಿಳ್ಕೊ. ನಿಮಗೆ ಬಸವ ಮಣಿ ಬರ್ತಿತ್ತಂದ್ರ, ಕೇಂದ್ರ ಸರ್ಕಾರ ಮಣಿ ಪ್ರಧಾನಮಂತ್ರಿ ಮಣಿ ಬರ್ತಂದ್ರ ನಿಮಗ್ ಬರುವ ಮಣಿ ಒಬ್ಬ ಬಾಂಗ್ಲಾದೇಶದ ಮುಸಲ್ಮಾನ ಪಾಕಿಸ್ತಾನ ಮುಸಲ್ಮಾನ ತಗೊಂಡ್ಬಿಟ್ರೆ ನೀವೇನು ಮಾಡೋರು ಮುಂದೆ? ಇದೇ ದೇಶ ನೀವೇನ್ ಮಾಡೋರು? ಅದು ಮುಸಲ್ಮಾನ ವಿರೋಧಿನೂ ಅಲ್ಲ, ಇದು ಕ್ರಿಶ್ಚಿಯನ್ ವಿರೋಧಿನೂ ಅಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಹೋರಾಟ. ನ್ಯಾಯವಾಗಿ ನಿಮ್ ಓಟಿದ್ದು ಅಂದ್ರೆ ನಿಮಗೆ ನ್ಯಾಯ ಸಿಗ್ತೈತಿ, ಸೌಲಭ್ಯ ಸಿಗ್ತಾವ. ಅದಕ್ಕೆ ಇದು ಎಲ್ಲರೂ ತಿಳ್ಕೊಬೇಕಾಗತ್ತೆ. ಬರೀ ಬಿಜೆಪಿ ಮಾಡುವಂತ ಹೋರಾಟ ಅಲ್ಲ ಇದು. ಎಲ್ಲರೂ ತಿಳ್ಕೊಂಡಾಗ ಮಾತ್ರ ಈ ದೇಶದಾಗ ಹುಟ್ಟಿರ್ತಕ್ಕಂಥ ಹಿಂದೂ ಇರ್ಲಿ, ಮುಸ್ಲಿಂ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಯಾರೇ ಇರ್ಲಿ, ಅವ್ರಿಗೆ ಸೌಲಭ್ಯ ಸಿಗ್ತಾವ, ಅವ್ರಿಗೆ ಹಕ್ಕು ಸಿಗ್ತಾವ, ಅವ್ರಿಗೆ ಮರ್ಯಾದೆ ಸಿಗ್ತೈತಿ, ಒಳ್ಳೆ ಸರ್ಕಾರ ಬರ್ತಾವ, ಒಳ್ಳೆ ಪಂಚಾಯತ್ ಪಾರ್ಲಿಮೆಂಟ್ ಆರಿಸಿ ಬರ್ತಾರ, ಎಲ್ಲವೂ ಬರ್ತಾ ಹೋಗ್ಬೇಕು ಅಂತಕ್ಕಂಥದ್ದು ಹೋಟ್ನಾಗ ಐತಿ ನಿಮಗೆ. ಅದಕ್ಕೆ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಈ ಒಂದು ಹೋರಾಟವನ್ನ ತಗೊಂಡಿವಿ. ಇಲ್ಲಿ BLO ಮಾಡ್ತಿರ್ತಾರೆ ಕೆಲಸ. ಅವ್ರು BLO ಮಾಡಿದ್ರು ಕೂಡ ನಮ್ಮ ಎಲ್ಲಾ ಪಾರ್ಟಿಯಿಂದ BLO2 ಅಂತ ಇದ್ದೇ ಇರ್ತಾರೆ. ಎಲ್ಲಾ ಬೂತ್ನಾಗ BLO2 ಇರ್ತಾರೆ, ಎಲ್ಲ ಇರ್ತಾರೆ ಅಂದ್ರೂ ಕೂಡ ಅಲ್ಲಿ ಮತ್ತು ತುಡುಗು ಮಾಡ್ತಕ್ಕಂಥದ್ದಕ್ಕ ಈ ಸರ್ಕಾರ ಒತ್ತಾಯ ಮಾಡ್ತತಿ. ಅಲ್ಲಿರ್ತಕ್ಕಂಥವ್ರಿಗೆ ಒತ್ತಾಯ ಮಾಡುವಂತದ್ದು ಈ ಕಾಂಗ್ರೆಸ್ಸಿಗೆ ಹೊಸದಲ್ಲ. ಸರ್ಕಾರಿ ಯಂತ್ರ ಬಳಸ್ಕೊಳ್ಳೋದು. ಶ್ರೀಮತಿ ಇಂದಿರಾ ಗಾಂಧಿ ಅವರು 75ರಾಗ ಅಲಹಾಬಾದ್ನಾಗ ಆರಿಸಿ ಬಂದ್ರಲ್ಲ, ಅಲ್ಲಿ ನಮ್ಮ ಆರಿಸಿ ಬಂದಾಗ ತಹಶೀಲ್ದಾರ್ನ, ತಲಾಟಿಗಳನ್ನ, AC ಗಳನ್ನ ಚುನಾವಣೆ ಬಳಸ್ಕೊಂಡಿದ್ದಾರಲ್ಲ, ಕೋರ್ಟ್ ಎಷ್ಟಾಗೈತೆ. ಅದು ಅಲಹಾಬಾದ್ ಹೈಕೋರ್ಟ್ ಕೋರ್ಟ್ ಎಷ್ಟಾಗೈತಿ. ಕಾಂಗ್ರೆಸ್ ರಕ್ತ ಒಳಗಾದೈತೆ, ಅದು ಪಟ್ಟಿ ಮಾಡ್ತಕ್ಕಂಥದ್ದು. ಅದಕ್ಕೆ ನಾವು ಸನ್ಮಾನ್ಯ DK ಶಿವಕುಮಾರ್ ಹೇಳ್ತೀವಿ, ನೀವು ಮರ್ಯಾದೆಯಿಂದ ಏನೋ ಹೋರಾಟ ಮಾಡಿ ಮುಖ್ಯಮಂತ್ರಿ ಆಗಿದ್ದೀರಿ. ಆಗಿಕ್ಕೆ ನೀವು ತುಡುಗು ಮಾಡೋ ಕೆಲಸಕ್ಕೆ ಬೆನ್ನು ಹತ್ತಬೇಡ್ರಿ. ನಿಮ್ಗೆ ಏನೋ ಮುಖ್ಯಮಂತ್ರಿ ಸಿಕ್ಕೈತಿ ದೇವರದಿಂದ ಏನೋ ಆಗಿರಿ, ನೀವು ಆಗ್ರಿ ಒಳ್ಳೇದಾತು. ಆದ್ರೆ ಈ ಏನ್ SIR ಕಾರ್ಯಕ್ರಮ ನಡೀತೈತಿ, ನಿಮ್ಮ ಹಸ್ತಕ್ಷೇಪ ಮಾಡಲಾರ್ದನ ನ್ಯಾಯಯುತವಾಗಿ ಯಾರು ಅರ್ಹರಿರ್ತಕ್ಕಂಥ ಹೋಟೆಗಳು ಮತಪತ್ರಿಕೆಯಿಂದ ಹಿಂದೋಗಬಾರದು, ಪಟ್ಟಿ ಮತಗಳು ಅಲ್ಲಿ ಉಳಿಬಾರದು ಅಂತಕ್ಕಂಥ ಸಿದ್ಧಾಂತವನ್ನು ನೀವು ಕೂಡ ಬೆಳೆಸ್ಕೊಂಡು ಹೋಗ್ರಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ಭಾರತೀಯ ಜನತಾ ಪಾರ್ಟಿ ಪ್ರತಿ ಬೂತ್ ನಲ್ಲಿ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ನಾಳೆ 29ನೇ ತಾರೀಕಿನವರೆಗೆ ಯೋಗ್ಯ ಮತದಾರರನ್ನು ಸೇರಿಸುವಂತಹದ್ದು, ಪಟ್ಟಿ ಮತದಾನ ತೆಗೆಯುವಂತ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ, ಕಾಂಗ್ರೆಸ್ ಸರ್ಕಾರದ ಈ ದ್ವಿಮುಖ ನೀತಿಯನ್ನು ಖಂಡನೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಇವತ್ತು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಭಾರತ್ ಮಾತಾ ಕಿ